ಮಸಲ್ ಇಸ್ ಮೆಡಿಸಿನ್. ನಿಮ್ಮ ಬಾಡಿ ಮಸಲ್ ಇದ್ರೆ ಯು ಆರ್ ಸೇಫ್. ಗ್ರೀನ್ ಟೀ ಕುಡಿದ್ರೂ ಹೊಟ್ಟೆ ಬೊಜ್ಕೊರಗಲ್ಲ. ಗ್ರೀನ್ ಟೀ ಸುಮ್ಮನೆ ನೀವು ಕುಡಿಬೇಕಷ್ಟೇ. ನೀವು ತಿನ್ನಾಗಬೇಕಂದ್ರೆ ತಿನ್ನೋದು ಕಮ್ಮಿ ಮಾಡಬೇಕು. ಜಿಮ್ಗೆ ಹೋಗಿ ಮಾತ್ರ ಹೊಟ್ಟೆ ಬೊಜ್ಜನ್ನ ಕರಗಿಸೋದಕ್ಕೆ ಸಾಧ್ಯ ಆಗುತ್ತಾ? ಜಿಮ್ಗೆ ಹೋಗದೆ ಮನೇಲಿ ಏನಾದರೂ ಮಾಡೋದಕ್ಕೆ ಸಾಧ್ಯ ಆಗುತ್ತಾ? ಬರೀ ಹೊಟ್ಟೆ ಬೊಜ್ಜು ಬಗ್ಗೆನೇ ನಾವು ಟಾರ್ಗೆಟ್ ಮಾಡಬಾರ್ದು. ಹೊಟ್ಟೆ ಬೊಜ್ಜು ಅಂತಂದ್ರೆ ಇಟ್ ವಿಲ್ ಬಿ ಡಿಸ್ಟ್ರಿಬ್ಯೂಟೆಡ್ ಓವರ್ ಆಲ್ ಬಾಡಿ. ಓವರ್ ಆಲ್ ನಾವು ಮಾಡಿದ್ರೆ ಅದು ಓವರ್ ಆಲ್ ಆಗಿ ಹೋಗ್ಬೇಕು. ಅದು ಒಂದು ಟಾರ್ಗೆಟೆಡ್ ಏರಿಯಾ ಅದಾಗ ನಾವು ಏನು ಮಾಡೋಕ್ಕಾಗಲ್ಲ. ನ್ಯಾಚುರಲ್ ಬಾಡಿ ಬಿಲ್ಡಿಂಗ್ ಅಂತ ಬಂದಾಗ ಅಲ್ಲಿ ಸಪ್ಲಿಮೆಂಟ್ಸ್ ಇರೋದಿಲ್ವಾ? ಈಗ ನನಗೆ ದಿನನಿತ್ಯದಲ್ಲೇ ನನಗೆ ಇಷ್ಟು ಗ್ರಾಮ್ಸ್ ನನಗೆ ಪ್ರೋಟೀನ್ ಬೇಕು ಅಂತ ಅಂದಾಗ ನನಗೆ ದಿನನಿತ್ಯ ಆಹಾರದಲ್ಲಿ ನನಗೆ ಅದು ಸಿಗದೆ ಹೋದಾಗ ಅದನ್ನ ಸಪ್ಲಿಮೆಂಟ್ ಆಗಿ ಮಾಡ್ಕೊತೀನಿ. ನಾನೊಂದು 20-25 ವರ್ಷ ತಗೊತಾ ಇದ್ದೀನಿ. ನನಗೇನಾದ್ರು ಆಗಿರ್ಬೇಕಾಗತ್ತಲ್ಲ ವೇ ಪ್ರೋಟೀನು. ಫಿಟ್ನೆಸ್ ಅಂತ ಬಂದಾಗ ಜನ ಎಲ್ಲಿ ಮಿಸ್ಟೇಕ್ ಮಾಡ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ? ಯಾರನ್ನೂ ನೀವು ಯಾವತ್ತೂ ಬ್ಲೈಂಡಾಗಿ ನಂಬಕ್ಕೆ ಹೋಗ್ಬೇಡಿ. ಯಾರೋ ಇನ್ಫ್ಲೂಯೆನ್ಸರು ಏನೇ ಹೇಳಿದ್ರು ಯಾರು ನಂಬಕ್ಕೆ, ನಾನು ಹೇಳಿದ್ರು ನಂಬಕ್ಕೆ ಹೋಗ್ಬೇಡಿ. ನಿಮ್ಮ ಸ್ವಂತ ಬುದ್ಧಿ ಯೂಸ್ ಮಾಡಿ ಅದನ್ನು ಪ್ರಶ್ನೆ ಮಾಡಿ. ಯಾಕೆ ಹಿಂಗೆ ಇದು ಏನಿದೆ ಪ್ರಶ್ನೆ ಮಾಡಿ, ನಿಮಗೊಂದು ಕ್ಲಾರಿಟಿ ಬರಲಿ. ತುಂಬ ಥರ ಮಿಸ್ಟೇಕ್ ಮಾಡ್ತಾರೆ ಕೆಲವರು. ಜಿಮ್ ಬಗ್ಗೆ ಗೊತ್ತಿಲ್ಲದೇನೆ ಜಿಮ್ಗೆ ಹೋಗಿ ಯಾವುದೇ ಟ್ರೈನರ್ ಸಹಾಯ ಇಲ್ಲದೆ ನಾನೇ ಮಾಡ್ತೀನಿ, ಇಂಟರ್ನೆಟ್ಟಲ್ಲಿ ನೋಡ್ಕೊಂಡು ಮಾಡ್ತೀನಿ ಅಂತ ಮಾಡೋಗಿ ಇಂಜುರಿ ಆಗಿರೋ ಚಾನ್ಸಸ್ ಇದೆ. ನೀವು ಒಬ್ಬರೇ ನೀವು ಜಿಮ್ ಮಾಡೋದಲ್ಲ, ನಿಮ್ಮ ತಂದೆ ತಾಯಿನೂ ಜಿಮ್ ಮಾಡಿಸ್ಬೇಕಲ್ಲಿ. ಎಕ್ಸಸೈಸ್ ಮಾಡಬೇಕು. ಜಿಮ್ ಅಂತಲ್ಲ, ಎಕ್ಸಸೈಸು ಮಾಂಸಖಂಡಗಳನ್ನ ಸದೃಢವಾಗಿ ಮಾಡಿ. ವಯಸ್ಸಾಗ್ತಾ ಆಗ್ತಾ 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 ಅವ್ರಿಗೆ ಅವ್ರು ಚೆನ್ನಾಗಿ ಆರೋಗ್ಯವಾಗಿರ್ತಾರೆ. ನೀವು ನಿಮ್ಮ ಬಗ್ಗೆನೇ ನೋಡಿಕೊಂಡು ತಂದೆ ತಾಯಿನ ನೀವು ಕಾಲೇಜ್ ಇಲ್ಲದೆ ಇದ್ದರೆ ಆಬ್ವಿಯಸ್ಲಿ ಪಾಪ ಅವ್ರು ವಯಸ್ಸಾಗ್ತಾ ಹೋಗುತ್ತೆ, ಅವ್ರು ಮಸಲ್ ಲಾಸ್ ಹೋಗ್ತಾ ಹೋಗುತ್ತೆ, ಅವ್ರಿಗೆ ಇಂಬ್ಯಾಲೆನ್ಸ್ ಸ್ಟಾರ್ಟ್ ಆಗುತ್ತೆ. ಇದನ್ನೆಲ್ಲ ತಡೆಗಟ್ಟಬೇಕಂದ್ರೆ ಮಸಲ್ ಈಸ್ ಮೆಡಿಸಿನ್ ಅಷ್ಟೇ. ನಿಮ್ಮ ಮೈ ಮೇಲೆ ಇರೋದು, ನಿಮ್ಮ ಜೊತೆಗಿರೋ ಅಸೆಟ್ಸ್ ಅಲ್ಲ. ಯು ಹ್ಯಾವ್ ಟು ಬಿ ಯುವರ್ ಅಸೆಟ್ಸ್. ನೀವು ನಿಮ್ಮದೇ ಕ್ವಾಲಿಟಿ ಇರೋ ಅಸೆಟ್ಸ್. ಏನು ಬೇಕಂದ್ರೆ ಸಂಪಾದನೆ ಮಾಡ್ಬೋದು. ಇದು ನಿಮ್ಮ ಸಂಪಾದನೆ ಮಾಡಬೇಕಂದ್ರೆ ನೀವೇ ಮಾಡ್ಕೊಳ್ಬೇಕು, ನೀವೇ ನೋಡ್ಕೊಳ್ಬೇಕು. ಹಾಯ್, ಹಲೋ, ನಮಸ್ತೆ. ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ. ನಾನು ರಕ್ಷಾ ಕೋಟ್ಯಾನ್. ಯೂಶ್ವಲಿ ನಾವು ಡಾಕ್ಟರ್ಸ್ ಇಂಟರ್ವ್ಯೂ ಅಥವಾ ಡಯಟಿಷಿಯನ್ ಇಂಟರ್ವ್ಯೂನ ಮಾಡ್ತಾ ಇದ್ವಿ. ಆದರೆ ಇವತ್ತು ನಮ್ಮ ಜೊತೆ ಇರುವವರು ಒಬ್ಬರು ವಿಶೇಷವಾಗಿರುವಂಥ ಅತಿಥಿ ಅಂತಲೇ ಹೇಳ್ಬೋದು. ಇವರು ಹೆಮ್ಮೆಯ ಕನ್ನಡಿಗ ಕೂಡ ಹೌದು. ಇವರು ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡರ್, ಫಿಟ್ನೆಸ್ ಕೋಚ್, ಹಾಗೆಯೇ ನಟ ರಘು ರಾಮಪ್ಪ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಯಾವ ರೀತಿಯಾಗಿ ಫಿಟ್ ಆಗಿರೋದು, ಹೊಟ್ಟೆ ಕೊಬ್ಬನ್ನು ಹೇಗೆ ಕರಗಿಸೋದು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕೋಣ. ಇವರನ್ನ ನೀವು ಪ್ಯಾಟೆ ಮಂದಿ ಕಾಡಿಗೆ ಬಂದ್ರಿ ರಿಯಾಲಿಟಿ ಶೋ ಅಲ್ಲೂ ಕೂಡ ನೋಡಿರ್ಬೋದು. ಸೊ ಕನ್ನಡಿಗರ ಮನೆ ಮಾತಾಗಿರುವಂತಹ ಫಿಟ್ನೆಸ್ ಕೋಚ್ ರಘು ರಾಮಪ್ಪ ಅವರು ನಮ್ಮ ಜೊತೆ ಇದ್ದಾರೆ. ಹಾಯ್ ಸರ್, ಹೇಗಿದ್ದೀರಾ? ನಮಸ್ಕಾರ. ಆರಾಮಾಗಿದ್ದೀನಿ ಸರ್. ನೀವು? ಗುಡ್, ಚೆನ್ನಾಗಿದ್ದೀನಿ. ಫಿಟ್ ಆಗಿದ್ದೀರಾ? ಆರಾಮಾಗಿದ್ದೀರಾ? ಫಿಟ್ ಆಗಿರೋ ನಮ್ಮ ಜವಾಬ್ದಾರಿ ಆರೋಗ್ಯದ ಕಾಪಾಡ್ಕೊಳ್ಳುವಂತ. ನ್ಯೂ ಇಯರ್ ಅಲ್ಲಿ ಜಿಮ್ಗಳೆಲ್ಲ ತುಂಬ ಹೋಗ್ಬಿಡುತ್ತೆ. ಆಫ್ಟರ್ 2 months 2 to 3 months ಮುಂಚೆ ಇದ್ದಷ್ಟು ಜನ ಬರೋದಿಲ್ಲ ಅಂತ. ಯಾಕಂದ್ರೆ ಒಂದು ಟೈಮಲ್ಲಿ ಓಕೆ ನಾನು ಬಾಡಿ ಬಿಲ್ಡ್ ಮಾಡಬೇಕು ಅಥವಾ ಫಿಟ್ ಆಗಿರಬೇಕು ಅನ್ನುವಂಥದ್ದು ಹೆಚ್ಚಿನ ಜನರಿಗೆ ಇರುತ್ತೆ. ಬಟ್ ಅದನ್ನ ಎಷ್ಟು ಜನ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ, ಆ ಕನ್ಸಿಸ್ಟೆನ್ಸಿಯನ್ನು ಎಷ್ಟು ಜನ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ ಅನ್ನೋದು ಕೂಡ ತುಂಬಾನೇ ಮುಖ್ಯ ಆಗುತ್ತೆ ಅಲ್ವಾ? ಕರೆಕ್ಟ್, ಅದನ್ನು ಮುಖ್ಯ. ಯಾಕಂದ್ರೆ ನಾವು ಯಾವಾಗ ಅದನ್ನ ನಮ್ಮ ದಿನನಿತ್ಯದ ದಿನಚರಿ ಅಂತ ಯಾವಾಗ ತಗೊಂತೀವಿ ಅವಾಗ ಅದು ಸರಿ ಹೋಗುತ್ತೆ. ನಾವು ಯಾವುದೋ ಒಂದು ಬೇರೆ ನಾವು ಉದ್ದೇಶಕ್ಕೆ ಮಾಡಿಕೊಂಡು ನಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇಲ್ಲದೆ ಬೇರೆ ನಾವು ಮಾಡ್ತೀವಿ ಅಂತಂದಾಗ ಅದಷ್ಟು ಕನ್ಸಿಸ್ಟೆನ್ಸಿ ಬರಲ್ಲ ಅದು. ಓಕೆ, ರಾತ್ರಿ ಊಟ ಬಿಟ್ವಿ ಅಂತ ಹೇಳಿದ್ರೆ ಅಥವಾ ರೈಸ್ ಬದಲಿಗೆ ಬೇರೆನೋ ಚಪಾತಿ ತಿಂದ್ವಿ ಅಂತ ಹೇಳಿದ್ರೆ ಹೊಟ್ಟೆ ಬೊಜ್ಜು ಕರಗತ್ತಾ? ಚಪಾತಿನೂ ಒಂದೇ, ರೈಸು ಒಂದೇ, ಎಲ್ಲ ಕಾರ್ಬೋಹೈಡ್ರೇಟ್ಸ್. ರಾತ್ರಿ ಊಟನೇ ಬಿಟ್ಬಿಟ್ರೆ? ಯಾಕೆ ಊಟ ಅಂತಂದರೆ ಇನ್ನೊಂದು 2-3 ತಾಸು ಮುಂಚೆ ಸ್ವಲ್ಪ ಕಾರ್ಬೋಹೈಡ್ರೇಟ್ಸ್ ಕಮ್ಮಿ ಮಾಡಿಕೊಂಡು ಜಾಸ್ತಿ ತರಕಾರಿ, ಹಣ್ಣು ಹಂಪಲು, ಮೊಟ್ಟೆ, ಮೀನು ಈ ಥರ ತಿಂದಾಗ ಬ್ಯಾಲೆನ್ಸ್ಡ್ ಆಗಿರುತ್ತೆ. ಅದು ಆದಷ್ಟು ಬೇಗ, ಎಷ್ಟು ಬೇಗ ನೀವು ಆಹಾರ ಒಂದು 7 ಗಂಟೆ ಒಳಗೆ ಮಾಡಿದ್ರೆ ಇನ್ನೂ ಒಳ್ಳೇದು. ಯಾಕಂದರೆ ನಿಮಗೆ 3 ತಾಸುವರೆಗೂ ನಿಮ್ಗೆ ಸಿಗುತ್ತೆ ನಿದ್ದೆ ಮಾಡೋಕ್ಕೆ. ಈಗ ಕೆಲವರು ತಿಂದು ಮಾಡ್ಕೊಂಡ್ಬಿಡ್ತಾರೆ, ಅಲ್ಲಿ ನಿಮಗೆ ಡೈಜೆಷನ್ಗೆ ನಿಮ್ಗೆ ಅಷ್ಟಾಗಿ ನಿಮ್ಗೆ ಟೈಮು ಸಿಗಲ್ಲ. ಆದಷ್ಟು ಬೇಗ ತಿನ್ನಿ. 3 ಅವರ್ 2-3 ಅವರ್ ಮುಂಚೆ ಊಟ ಮಾಡಿ ತಿನ್ನೋದ್ರಿಂದ ಒಳ್ಳೇದು. ಸರ್, ಈಗ ನಾವು ಈ ವಿಚಾರದ ಬಗ್ಗೆ ಮಾತಾಡ್ಬೇಕಾದ್ರೆ ಇದ್ರ ಜೊತೆ ಇರುವಂತಹ ಮಿತ್ಸ್ ಅಥವಾ ತಪ್ಪು ಕಲ್ಪನೆಗಳು ಏನು ಅನ್ನೋದ್ರ ಬಗ್ಗೆ ಕೂಡ ಮಾತಾಡ್ಬೇಕಾಗತ್ತೆ. ಯಾಕಂದ್ರೆ ನೀವು ಆಗ್ಲೇ ಹೇಳಿದ್ರಿ ಜೇನುತುಪ್ಪ ತಿಂದ್ರೆ ಅಥವಾ ಬಿಸಿನೀರಿಗೆ ಲಿಂಬು ಹಾಕೊಂಡು ಕುಡಿದ್ರೆ ಏನೂ ಆಗಲ್ಲ, ಇದು ದೊಡ್ಡ ಮಿತ್ ಅಂತ ಹೇಳಿದ್ರಿ. ಯಾಕಂದ್ರೆ ಜನರಿಗೆ ನಾವು ಕನ್ವೆ ಮಾಡ್ಬೇಕಾಗತ್ತೆ, ನೀವು ಏನ್ ಮಾಡಿದ್ರೆ ಫಿಟ್ ಆಗ್ತೀರಾ, ಏನ್ ಮಾಡಿದ್ರೆ ನಿಮ್ ಬಾಡಿ ಬೊಜ್ಜು ಕರಗತ್ತೆ, ಏನ್ ಮಾಡ್ಬೇಕು ಏನ್ ಮಾಡಬಾರ್ದು, ಇದು ಎರಡು ಕೂಡ ಕ್ಲಿಯರ್ ಆಗಿ ಗೊತ್ತಿರ್ಬೇಕಾಗತ್ತೆ ಅಲ್ಲ. ಕೆಲವ್ರು ಹೇಳ್ತಾರೆ ಗ್ರೀನ್ ಟೀ ಕುಡಿದ್ರೆ ಹೊಟ್ಟೆ ಬೊಜ್ಜು ಕರಗತ್ತೆ ಅಂತ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಗ್ರೀನ್ ಟೀ ಕುಡಿದ್ರೂ ಹೊಟ್ಟೆ ಬೊಜ್ಕೊರಗಲ್ಲ. ಗ್ರೀನ್ ಟೀ ಸುಮ್ಮನೆ ನೀವು ಕುಡಿಬೇಕಷ್ಟೇ. ಅಲ್ಪ ಪ್ರಮಾಣದ ಕೆಫೆನ್ ಅಂಶ ಇರುತ್ತೆ. ಇಟ್ ಮೇಕ್ಸ್ ಯು ಫೀಲ್ ಗುಡ್ ಅಷ್ಟೇ. ಗ್ರೀನ್ ಟೀಯಿಂದ ನಿಮ್ಗೆ ಏನು ದೊಡ್ಡ ಬೊಜ್ಜು ಕರಗತ್ತೆ ಅದು ಇದು ಅಂತ ಏನು ಇಲ್ಲ. ಸೊ ಇಂಪಾರ್ಟೆಂಟ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ ಎಕ್ಸರ್ಸೈಸ್ ಮಾಡ್ಬೇಕು ಪ್ರಾಪರ್ ಆಗಿ, ಅದಕ್ಕೆ ತಕ್ಕನಾಗಿ ಫುಡ್ ಅನ್ನ ತಗೋಬೇಕಾಗುತ್ತೆ. ನೀವು ತಿನ್ನಾಗಬೇಕಂದ್ರೆ ತಿನ್ನೋದು ಕಮ್ಮಿ ಮಾಡಬೇಕು.
ಓಕೆ. ಅಷ್ಟೇ. ಸೊ ಚೆನ್ನಾಗಿರೋ ಲೈನನ್ನೇ ಹೇಳಿದ್ರಿ, ನೀವು ತಿನ್ನಾಗಬೇಕು ಅಂದ್ರೆ ತಿನ್ನೋದನ್ನ ಕಮ್ಮಿ ಮಾಡಬೇಕು ಅಷ್ಟೇ. ಅಂತ, ನೀವು ಗ್ರೀನ್ ಟೀ ಅಲ್ಲ ಅದು ಇದು ಅಂದ್ರೆ ಏನು ಎಫೆಕ್ಟ್ ಆಗೋದಿಲ್ಲ ಅಂತ. ಓಕೆ. ಇನ್ನು ಕೆಲವ್ರಿಗೊಂದಿರುತ್ತೆ, ಲೈಕ್ ಜಿಮ್ಮಿಗೆ ಹೋದ್ರೆ ಒಂದ್ಸತಿ ಶುರು ಮಾಡಿದ್ರೆ ನಾವು ಹೋಗ್ಲೇಬೇಕಾಗತ್ತೆ, ಅಂದ್ರೆ ಎವ್ರಿ ಡೇ ಹೋಗ್ಬೇಕಾಗತ್ತೆ, ಬೇರೆ ಫಂಕ್ಷನ್ ಇದ್ರು ಅಟೆಂಡ್ ಮಾಡೋದಕ್ಕಾಗೋದಿಲ್ಲ. ಸೊ ಲೈಕ್ ಆ ತರ ಒಂದಿಷ್ಟು ಮೈಂಡ್ ಸೆಟ್ಗಳು ಕೂಡ ಇರುತ್ತೆ. ಸೊ ಜಿಮ್ಗೆ ಹೋಗಿ ಮಾತ್ರ ಹೊಟ್ಟೆ ಬೊಜ್ಜನ ಕರಗಿಸೋದಕ್ಕೆ ಸಾಧ್ಯ ಆಗುತ್ತಾ? ಜಿಮ್ಗೆ ಹೋಗದೆ ಮನೇಲಿ ಏನಾದ್ರು ಮಾಡೋದಕ್ಕೆ ಸಾಧ್ಯ ಆಗುತ್ತಾ? ಮನೇಲೂ ಮಾಡ್ಬೋದು. ಮನೇಲೂ ನಿಮ್ಮ ಬಾಡಿ ವೇಟೆಡ್ ಎಕ್ಸಸೈಸ್ ಮಾಡ್ಬೋದು. ನಿಮ್ಗೆ ಏನ್ ಗೊತ್ತಾ, ನಾವು ಬರೀ ಹೊಟ್ಟೆ ಬೊಜ್ಜು ಬಗ್ಗೆನೇ ನಾವು ಟಾರ್ಗೆಟ್ ಮಾಡಬಾರ್ದು. ಹೊಟ್ಟೆ ಬೊಜ್ಜು ಅಂತಂದ್ರೆ ಇಟ್ ವಿಲ್ ಬಿ ಡಿಸ್ಟ್ರಿಬ್ಯೂಟೆಡ್ ಓವರ್ ಆಲ್ ಬಾಡಿ. ಬಟ್ ಜಾಸ್ತಿ ಸ್ಟೋರ್ ಆಗಿರೋದು ಹೊಟ್ಟೆಲಿ ಅಷ್ಟೇ ಅಂತ. ನಾವು ಅದನ್ನ ಒಂದನೇ ನಾವು ಟಾರ್ಗೆಟ್ ಮಾಡೋಕ್ಕಾಗಲ್ಲ. ಓವರ್ ಆಲ್ ನಾವು ಮಾಡಿದ್ರೆ ಅದು ಓವರ್ ಆಲ್ ಆಗಿ ಹೋಗ್ಬೇಕು. ಅದು ಒಂದು ಟಾರ್ಗೆಟೆಡ್ ಏರಿಯಾ ಅದಾಗ ನಾವು ಏನು ಮಾಡೋಕ್ಕಾಗಲ್ಲ. ಆಯ್ತಾ, ನೀವು ಅದು ಒಂದೇ ನಾವು ಕರಗಿಸ್ಬೇಕಂತ ಜೊತೆಗೆ ಎಲ್ಲ ಸೇರಿ ಹೋಗುತ್ತೆ ಅಷ್ಟೇ. ನೀವು ಪ್ರತಿನಿತ್ಯ ಎಕ್ಸಸೈಸ್ ಮಾಡಬೇಕು, ಫ್ಯಾಟ್ ಹೋಗ್ತಾ ಇರತ್ತೆ, ಹೋಗುತ್ತೆ. ಓಕೆ. ಹಾಗಿದ್ರೆ ಜಿಮ್ಮಿಗೆ ಹೋಗದೆ ಮನೆಯಲ್ಲೇ ಟ್ರೈನ್ ಮಾಡ್ಕೊಂಡು ಮಾಡ್ಬೋದು. ಜಿಮ್ಮೇ ಹೋಗ್ಬೇಕಂತ ಗೊತ್ತಿಲ್ಲ, ನಿಮಗೆ ಗೊತ್ತಿದ್ರೆ ಮನೇಲೇ ನೀವು ರೆಸಿಸ್ಟೆನ್ಸ್ ಟ್ರೈನಿಂಗ್ ಮಾಡ್ಬೋದು. ನಿಮಗೆ ಸ್ವಲ್ಪ ಈಗ ಡಂಬಲ್ಸು ಅಥವಾ ರೆಸಿಸ್ಟೆನ್ಸ್ ಬ್ಯಾಂಡು ಟ್ಯೂಬ್ ಹಿಡ್ಕೊಂಡು ಮನೇಲೇ ಮಾಡ್ಬೋದು. ಈಗ ನೋಡಿ, ನಮ್ಮ ಮನೇಲೆ ನಮ್ಮ ತಾಯಿ ಎಕ್ಸಸೈಸ್ ಮಾಡ್ತಾರೆ, ಮನೇಲೇ ಮಾಡ್ತಾರೆ. ಅವ್ರಿಗೊಂದು ಚಿಕ್ಕ ಚಿಕ್ಕ ಡಂಬಲ್ಸು ರೆಸಿಸ್ಟೆನ್ಸ್ ಟ್ಯೂಬ್ ಎಲ್ಲ ಮಾಡ್ತೀವಿ ಅಂತ ಹಿಡ್ಕೊಂಡಿದ್ವಿ, ಮಾಡ್ತಾರೆ. ಆಯ್ತಾ, ಎಲ್ಲಾದ್ರೂ ಹೋಗಿ ಒಟ್ನಲ್ಲಿ ಎಕ್ಸಸೈಸ್ ಮಾಡಿ ಅಂದ್ರೆ ಎಕ್ಸಸೈಸ್ ಮಾಡಿ ಅಂತಂದ್ರೆ ನೀವು ದಿನಾ ಮಾಡಬೇಕು ಅಂತಲ್ಲ, ವಾರಕ್ಕೆ 4 ರಿಂದ 5 ಸತಿ ಮಾಡಿ ವರ್ಕೌಟ್. ಆಯ್ತಾ, ಡೈಲಿ ಯಾವುದೋ ಒಂದು ಆಕ್ಟಿವಿಟಿ. 2 ದಿನ ಮಿಸ್ ಆದ್ರೆ ಏನೂ ಆಗಲ್ಲ, ನಡೆಯುತ್ತೆ. 2 ದಿನ ಏನೋ, ಬಟ್ ನೀವು ಕನ್ಸಿಸ್ಟೆನ್ಸಿಯಾಗಿ ಇರ್ದಿರಲ್ಲ ಅನ್ನೋದೇ ಮುಖ್ಯ. ವಾರದಲ್ಲೇ ನಂಗೆ 5 ದಿನ ಆಗಿಲ್ಲ, 3-4 ದಿನ ಆದ್ರೂ ಓಕೆ, ನೀವು ಒಂದು ಹೋಗಿದ್ದೀರಾ. ಹೌದು. ಆಮೇಲೆ ಫಿಸಿಕಲ್ ಆಕ್ಟಿವಿಟೀಸ್, ಡೈಲಿಯಲ್ಲೇ ಫಿಸಿಕಲ್ ಆಕ್ಟಿವಿಟೀಸ್ ಇರಲಿ ಆದಷ್ಟು. ಈಗ ಇರೋ ಸೆಡೆಂಟರಿ ಲೈಫ್ ಸ್ಟೈಲ್ ಅಟ್ಲೀಸ್ಟ್ ಓಡಾಡಿ, ಅದನ್ನು ಮಾಡಿ ಜೊತೆಗೆ ಅಂತ. ಓಕೆ. ಸೊ ನೀವು ನ್ಯಾಚುರಲ್ ಬಾಡಿ ಬಿಲ್ಡರ್ ಅಂತ ಫೇಮಸ್. ಸೊ ಹಾಗಿದ್ರೆ ಈಗ ನ್ಯಾಚುರಲ್ ಬಾಡಿ ಬಿಲ್ಡಿಂಗ್ ಅಂತ ಬಂದಾಗ ಅಲ್ಲಿ ಸಪ್ಲಿಮೆಂಟ್ಸ್ ಇರೋದಿಲ್ವಾ? ಇರುತ್ತೆ, ಖಂಡಿತ ಇದೆ. ಸ್ಟೆರಾಯ್ಡ್ಸ್ ಇರಲ್ಲ, ನೀವು ಅಲ್ಲೇ ಕನ್ಫ್ಯೂಸ್ ಆಗೋದು. ಓಕೆ. ಸ್ಟೆರಾಯ್ಡ್ಸ್ ಅನ್ನೋದು ನಿಮ್ಮ ಬಾಡಿಲಿರುವಂಥ ಹಾರ್ಮೋನನ್ನು ಏರುಪೇರು ಮಾಡುತ್ತೆ, ಟೆಸ್ಟೋಸ್ಟೆರಾನ್ ಲೆವೆಲ್ನ ಜಾಸ್ತಿ ಮಾಡಿದ್ದು. ಆಯ್ತಾ, ಅದು ಒಳ್ಳೇದಲ್ಲ. ಅದು ನಿಮ್ಮ ಕಿಡ್ನಿ ಮೇಲೆ, ನಿಮ್ಮ ಹಾರ್ಟ್ ಜೊತೆ ಅಥವಾ ನಿಮ್ಮ ಓವರ್ ಆಲ್ ಹೆಲ್ತ್ ಮೇಲೆ ಸಿಕ್ಕಾಪಟ್ಟೆ ಮುಂದಿನ ದಿನದ ಮೇಲೆ ನಿಮಗೆ ಎಫೆಕ್ಟ್ ಕೊಡುತ್ತೆ. ಸಪ್ಲಿಮೆಂಟ್ ಅಂದರೆ ಏನದು, ನಿಮ್ಮ ಫುಡ್ಡಲ್ಲಿ, ಆಹಾರದಲ್ಲಿ ನಮಗೆ ಸಿಗದೇ ಇದ್ದಾಗ ಇಟ್ಸ್ ಕಾಲ್ಡ್ ಫುಡ್ ಸಪ್ಲಿಮೆಂಟ್. ಹೆಚ್ಚುವರಿಯಾಗಿ ತಗೊಳ್ಳೋದು. ಹೆಚ್ಚುವರಿಗಿಂತ ನಿಮ್ಮ ಆಹಾರದಲ್ಲಿ ನಾನು ಹೇಳಿದೆ, ಕೆಲವು ಸಸ್ಯಾಹಾರಿಗಳಿಗೆ ಪ್ರೋಟೀನ್ ಅಂಶ ನಂಗೆ ಸಿಗ್ತಾ ಇಲ್ಲ ಅಂದಾಗ ಅವಾಗ ಡಾಕ್ಟ್ರೇ ಹೇಳ್ತಾರೆ ಅವ್ರಿಗೆ ವೇ ಪ್ರೋಟೀನ್ ಕೊಡಿ ಅಂತ. ವೇ ಪ್ರೋಟೀನ್ ಅಂತಂದರೆ ಏನು? ವೇ ಪ್ರೋಟೀನ್ ಏನಿಲ್ಲ, ಅದು ಹಾಲಿಂದ ಮಾಡಿರೋಂಥ ಅಂಶ. ಈಗ ಮಗುವಿನ ಎದೆ ಹಾಲಲ್ಲಿ ಇರೋದು ವೇ ಪ್ರೋಟೀನೇ. ಮಗು ಕೊಡೋವಂಥ ಹಾಲಲ್ಲೂ ಬೇರೆ ಹಾಲಲ್ಲೂ ವೇ ಪ್ರೋಟೀನ್ ಇರುತ್ತೆ. ವೇ ಪ್ರೋಟೀನ್ ಇಸ್ ಹಾಲಿಂದ ಮಾಡಿದಂಥ ಒಂದು ಅಂಶ ಅಷ್ಟೇ. ಹಾಲಿಂದ ನಾವು ತುಪ್ಪ, ಮೊಸರು, ಮಜ್ಜಿಗೆ, ಬೆಣ್ಣೆ ಎಲ್ಲ ಮಾಡ್ತೀವಲ್ಲ, ಇದನ್ನು ಬೈ ಪ್ರಾಡಕ್ಟ್ ಆಫ್ ಹಾಲು. ಜನಗೆ ಅದ್ರ ಬಗ್ಗೆ ತಿಳುವಳಿಕೆ ಇಲ್ಲ, ಹಾಗಾಗಿ ಅವ್ರಿಗೆ ಬೇರೆ ಏನೋ ಕಲ್ಪನೆ ಇದೆ. ಸಪ್ಲಿಮೆಂಟ್ ಏನೋ ಅಂದ್ರೆ ವೇ ಪ್ರೋಟೀನ್ ಅಂದ್ರೆ ಇಟ್ಸ್ ಪ್ರೋಟೀನ್ ಪೌಡರ್ ಅಷ್ಟೇ, ಹಾಲಿಂದ ಮಾಡಿದಂತ ಬೈ ಪ್ರಾಡಕ್ಟ್ ಅಷ್ಟೇ. ಓಕೆ. ಸೊ ಎಕ್ಸರ್ಸೈಸ್ ಮಾಡ್ತಾನೆ ಸಪ್ಲಿಮೆಂಟ್ಸ್ ಈಗ ನನಗೆ ದಿನನಿತ್ಯದಲ್ಲೇ ನನಗೆ ಇಷ್ಟು ಗ್ರಾಮ್ಸ್ ನನಗೆ ಪ್ರೋಟೀನ್ ಬೇಕು ಅಂತಂದಾಗ, ನನಗೆ ದಿನನಿತ್ಯ ಆಹಾರದಲ್ಲಿ ನನಗೆ ಅದು ಸಿಗದೆ ಹೋದಾಗ ಅದನ್ನ ಸಪ್ಲಿಮೆಂಟ್ ಆಗಿ ಮಾಡ್ಕೊತೀನಿ ನಾನು. ಈಗ ಯಾರೊಬ್ಬರು ವಯಸ್ಸಾದವ್ರಿಗೂ ಕೊಡ್ಬೋದು, ಎಲ್ಲರಿಗೂ ವೇ ಪ್ರೋಟೀನ್ ಅವಶ್ಯಕತೆ ಇರೋದು ವಯಸ್ಸಾದವ್ರಿಗೆ. ಯಾಕಂದ್ರೆ ಅವರು ಹೋಗ್ತಾ ವಯಸ್ಸಾಗ್ತಾ ಮಾಂಸ ಕಣಗಳು ಕಮ್ಮಿ ಆಗ್ತಾ ಹೋಗುತ್ತೆ, ಅವ್ರಿಗೆ ವೇ ಪ್ರೋಟೀನ್ ಬೇಕು. ಓಕೆ. ಕರೆಕ್ಟ್ ಅಲ್ಲ? ಹೆಂಗಸರ್ಗ್ ಬೇಕು, ಗಂಡಸರ್ಗ್ ಬೇಕು, ಎಲ್ರಿಗೂ ಬೇಕು. ಅದ್ರ ಬಗ್ಗೆ ಜನಕ್ಕೆ ಸ್ವಲ್ಪ ತಿಳುವಳಿಕೆ ಬೇಕು ಅಷ್ಟೇ. ಓಕೆ. ಸೊ ಎಲ್ಲ ಒಂದು ಕಡೆ ಅದು ಮಿಸ್ಕನ್ಸೆಪ್ಷನ್ ಆಗಿದೆ, ಅದ್ರ ಬಗ್ಗೆ ತಪ್ಪು ತಿಳುವಳಿಕೆ ಬಾಯಿಂದ ಬಾಯಿಗೆ ಹರಡಿ ಏನೇನೋ ಅವರೇ. ಇವನ್ ನನ್ನನ್ನು ಸೇರಿಸಿ ಸಪ್ಲಿಮೆಂಟ್ ಅಂದ ತಕ್ಷಣ ಎಲ್ಲೋ ಒಂದ್ ಕಡೆ ಏನೋ ಎಫೆಕ್ಟ್ ಆಗುತ್ತೇನೋ, ಕಿಡ್ನಿ ಪ್ರಾಬ್ಲಮ್ ಆಗುತ್ತಾ, ಹಾರ್ಟ್ ಪ್ರಾಬ್ಲಮ್ ಆಗುತ್ತಾ ಅನ್ನೋ ಭಯ ಇರುತ್ತೆ. ನಾನೊಂದು 20-25 ವರ್ಷ ತಗೊಂತಾ ಇದ್ದೀನಿ, ನನಗೇನಾದ್ರು ಆಗಿರ್ಬೇಕಾಯ್ತಲ್ಲ ವೇ ಪ್ರೋಟೀನು. 20-25 ವರ್ಷ ತಗೊಳ್ತಾ ಇರೋ ವೇ ಪ್ರೋಟೀನು ನನಗೇನಾದರೂ ಇಶ್ಯೂ ಆಗಬೇಕಿತ್ತಲ್ಲ. ಹೌದು, ನಿಜ ಅಲ್ಲ? ಸೊ ಹಂಗೆ ನಮ್ಮನ್ನ ನಂಬಿ ಅಲ್ಲ, ಎಕ್ಸಾಂಪಲ್ ಅಂತ ಹೇಳ್ತಾ ಇದ್ದೀನಿ. ಫುಡ್ ಸೈನ್ಸ್ನ ನಂಬಿ ಅಷ್ಟೇ. ನನ್ನ ನಂಬಕ್ ಹೋಗ್ಬಿಡಿ. ಎಕ್ಸಾಂಪಲ್ಗಿಂತ ನನ್ನನ್ನು ಪ್ರಶ್ನೆ ಮಾಡಬೇಕು. ಯಾರನ್ನೂ ನೀವು ಯಾವತ್ತೂ ಬ್ಲೈಂಡ್ ಆಗಿ ನಂಬಕ್ ಹೋಗ್ಬೇಡಿ. ಯಾರೋ ಇನ್ಫ್ಲೂಯೆನ್ಸರು ಏನೇ ಹೇಳಿದ್ರು ಅಂದ್ರೆ ಯಾರು ನಂಬಕ್, ನಾನು ಹೇಳಿದ್ರು ನಂಬಕ್ ಹೋಗ್ಬೇಡಿ. ನಿಮ್ಮ ಸ್ವಂತ ಬುದ್ಧಿ ಯೂಸ್ ಮಾಡಿ ಅದನ್ನ ಪ್ರಶ್ನೆ ಮಾಡಿ, ಯಾಕೆ ಹಿಂಗೆ, ಇದು ಏನಿದೆ ಪ್ರಶ್ನೆ ಮಾಡಿ, ನಿಮಗೊಂದು ಕ್ಲಾರಿಟಿ ಬರಲಿ.
ಕ್ಲಾರಿಟಿ ಬಂದಾಗ ನೀವು ಸ್ಟಾರ್ಟ್ ಮಾಡಿ ಅಷ್ಟೇ. ಓಕೆ ನಾನು ಏನೋ ಹೇಳಿದೆ ಅಂದ್ಬಿಟ್ಟು ಬ್ಲೈಂಡಾಗಿ ಯಾರು ಫಾಲೋ ಮಾಡೋದು ಬೇಡ. ನೀವು ಎಲ್ಲ ಜನ ಬುದ್ಧಿವಂತರಾಗಬೇಕು, ಪ್ರಶ್ನೆ ಮಾಡಬೇಕು, ಪ್ರಶ್ನೆ ಮಾಡಿದಾಗ್ಲೇನೆ ನಮ್ಗೆ ಗೊತ್ತಾಗುತ್ತೆ. ಅವ್ರು ಹೇಳಿದ್ರು ಯಾರೋ ಒಬ್ಬ ಫಿಟ್ನೆಸ್ ಇನ್ಫ್ಲೂಯೆನ್ಸರ್ ಹಂಗಂದ ನಾನು ಹಂಗೆ ಮಾಡ್ತಾ ಇದೀನಿ ಅಂತಲ್ಲ, ನಿಮ್ ಸ್ವಂತ ಬುದ್ಧಿ ಯೂಸ್ ಮಾಡಿ ಅಷ್ಟೇ. ಓಕೆ ಓಕೆ ಸೊ ಸಪ್ಲಿಮೆಂಟ್ಸ್ ತಗೊಳ್ಳೋದ್ರಿಂದ ಬಿಲೀವ್ ಇನ್ ಫುಡ್ ಸೈನ್ಸ್ ಅಷ್ಟೇ. ಓಕೆ ಸರ್, ಹಾಗಿದ್ರೆ ಯೂಶಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ನೀವು ನೋಡಿರೋ ಪ್ರಕಾರ ಫಿಟ್ನೆಸ್ ಅಂತ ಬಂದಾಗ ಜನ ಎಲ್ಲಿ ಮಿಸ್ಟೇಕ್ ಮಾಡ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ? ಸೊ ಯೂಶಲಿ ಫುಡ್ಡಲ್ಲಿ ಮಿಸ್ಟೇಕ್ ಮಾಡ್ತಾರ ಅಥವಾ ಜಿಮ್ಮಿಗೆ ಹೋಗ್ಬೇಕಾದ್ರೆ ಏನಾದ್ರು ಮಿಸ್ಟೇಕ್ ಮಾಡ್ತಾರ ಅಥವಾ ಅವ್ರ ಕೆಲವೊಂದು ವಿಚಾರವನ್ನ ತಿಳ್ಕೊಂಡಿರುವಂತ ರೀತಿ ತಪ್ಪಾಗಿರುತ್ತೆ ಅನ್ನೋದು ಸುಮಾರು ಜನ ತುಂಬಾ ತರ ಮಿಸ್ಟೇಕ್ ಮಾಡ್ತಾರೆ. ಕೆಲವರು ಜಿಮ್ ಬಗ್ಗೆ ಗೊತ್ತಿಲ್ಲದೇನೆ ಜಿಮ್ಗೆ ಹೋಗಿ ಯಾವುದೇ ಟ್ರೈನರ್ ಸಹಾಯ ಇಲ್ಲದೆ ನಾನೇ ಮಾಡ್ತೀನಿ, ಇಂಟರ್ನೆಟಲ್ಲಿ ನೋಡ್ಕೊಂಡು ಮಾಡ್ತೀನಿ ಅಂತ ಮಾಡೋಗಿ ಇಂಜುರಿ ಆಗಿರೋ ಚಾನ್ಸಸ್ ಇದೆ ಒಂದು. ಇನ್ನೊಂದು ಜಿಮ್ಗೆ ಹೋಗಿ ನಾನು ಏನು ತಿನ್ನಬೇಕು ಆಹಾರ ಗೊತ್ತಿಲ್ಲದೆ ಯಥೇಚ್ಛವಾಗಿ ತಪ್ಪು ಆಹಾರಗಳನ್ನ ಸೇವನೆ ಮಾಡಿ ಅಲ್ಲೂ ತಪ್ಪಾಗಿರುತ್ತೆ. ಇನ್ನೊಂದು ಕೆಲವರು ನನಗೆ ರಿಸಲ್ಟೇ ಬರ್ತಿಲ್ಲ ಅಂದ್ಬಿಟ್ಟು ನಿಲ್ಸಿರೋದು ಕೆಲವಿದ್ದಾರೆ. ಸೊ ಅದನ್ನೆಲ್ಲ ನಾವು ಕರೆಕ್ಟ್ ಮಾಡ್ಕೊಬೇಕು. ಇದು ಈ ಥರ ಮಿಸ್ಟೇಕ್ಸ್ಗಳು ತುಂಬ ಇದಾವೆ. ಓಕೆ, ಸೊ ಹಾಗಿದ್ರೆ ಜಿಮ್ಗೆ ಹೋದಾಗ ಪ್ರತಿಯೊಬ್ರು ಕೂಡ ಇಂಡಿವಿಜುವಲ್ ಆಗಿ ಒಂದು ಕೋಚನ್ನು ಇಟ್ಕೊಂಡೇ ಮಾಡ್ಬೇಕಾಗತ್ತಾ ಅಂತ? ಅಲ್ಲ, ನಿಮಗೆ ಮುಂಚಿತವಾಗಿ ನೀವು ಎಕ್ಸಸೈಸ್ ಮಾಡ್ತಿದ್ರೆ ನಿಮಗೆ ಬೇಸಿಕ್ ಹ್ಯೂಮನ್ ಅನಾಟಮಿ ಬಗ್ಗೆ, ಮಸಲ್ ಬಗ್ಗೆ ಗೊತ್ತಿದ್ದಾರೆ, ನಿಮಗೆ ಬೇಸಿಕ್ ನಾಲೆಜ್ ಆಫ್ ಇವತ್ತು ಏನು ಮಾಡಬೇಕು ವರ್ಕೌಟು, ನಾಳೆ ಏನು ಮಾಡ್ಬೇಕು ಅಂತ ಗೊತ್ತಿದ್ರೆ ನಿಮಗೊಂದು ಬೇಸಿಕ್ ನಾಲೆಜ್ ನೀವು ಮಾಡ್ಕೊ ಹೋಗ್ಬೋದು. ಅಂಡ್ ಬೇಕಾದರೆ ನಿಮಗೆ ಆ ಪೋಸ್ಚರ್ ಕರೆಕ್ಷನ್ಗೆ ಬೇಕಾದರೆ ಯಾರ ಸಹಾಯ ಕೇಳ್ಬೋದು. ಪೋಸ್ಚರ್ ಕರೆಕ್ಷನ್ ನಿಮ್ಗೆ ಹೋಗೋದು ಪೀರಿಯಡ್ ಆಫ್ ಟೈಮ್ ಹೋಗ್ತಾ ನಿಮಗೂ ಗೊತ್ತಾಗುತ್ತೆ ನಾನು ಎಲ್ಲಿ ತಪ್ಪು ಮಾಡ್ತಾ ಇದ್ದೀನಿ, ಎಲ್ಲಿ ಸರಿ ಮಾಡ್ತಾ ಇದ್ದೀನಿ ಅಂತ. ಅದು ಒಂದೇ ದಿನದ ಆಗಲ್ಲ. ಹೋಗ್ತಾ ಯಾರೊಬ್ರು ಕರೆಕ್ಷನ್ ಮಾಡ್ತಾರೆ, ಯಾರೊಬ್ರು ಹೇಳ್ಕೊಡ್ತಾರೆ, ಆವಾಗ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಐ ಸಜೆಸ್ಟ್ ಯಾರೇ ಹೊಸಬ್ರು ಹೊಸದಾಗಿ ಸ್ಟಾರ್ಟ್ ಮಾಡ್ತೀನಿ ಎಕ್ಸಸೈಸ್ ಮಾಡಿದಾಗ ಅಂದರೆ ಅವರಿಗೆ ಒಂದು ಗೈಡೆನ್ಸ್ ಬೇಕು. ಒಂದು ವೆಲ್ ನಾಲೆಜಬಲ್ ಟ್ರೈನರ್ ಇದ್ದಾಗ ನಿಮಗೆ ಒಂದು ಒಳ್ಳೆ ದಾರಿಯಲ್ಲಿ ತಗೊಂಡು ಹೋಗ್ತಾನೆ. ಓಕೆ ಓಕೆ, ಈಗ ಯೂಶಲಿ ಎಷ್ಟು ಟೈಮ್ ತಗೊಳುತ್ತೆ ಸರ್ ಬಾಡಿ ಫ್ಯಾಟ್ ಕರಗೋದಕ್ಕೆ? ಅಂದ್ರೆ ಅದು ಪರ್ಸನ್ ಟು ಪರ್ಸನ್ ಡಿಫ್ರೆಂಟ್ ಆಗುತ್ತೆ, ಪರ್ಸನ್ ಟು ಪರ್ಸನ್ ಡಿಫರ್ ಆಗುತ್ತೆ. ಅದು ಒಂದು ಮನ್ಸು ಮಾಡಿದ್ರೆ ಎಲ್ರಿಗೂ ಕರ್ಗಿಸ್ಬೋದು, ಎಲ್ಲರೂ ಮನುಷ್ಯರೇ. ಬಟ್ ಒಬ್ಬರಿಗೆ ಮೆಡಿಕಲ್ ಪ್ರಾಬ್ಲಮ್ ಇರೋದ್ರಿಂದ ಅದು ಕೆಲವರು ಹಾರ್ಮೋನ್ ಇಂಬ್ಯಾಲೆನ್ಸ್ ಡಿಲೇ ಆಗುತ್ತೆ, ಬಟ್ ಆಗುತ್ತೆ. ಕೆಲವರು ಸ್ವಲ್ಪ ಬೇಗ ಆಗುತ್ತೆ, ಬಾಡಿ ಮೆಟಬಾಲಿಕ್ ರೇಟ್ ಜಾಸ್ತಿ ಇರೋದ್ರಿಂದ ಬೇಗ ಆಗುತ್ತೆ. ಡಿಪೆಂಡ್ಸ್ ಆನ್ ದ ಪರ್ಸನ್, ಬಟ್ ಎಲ್ರಿಗೂ ಆಗುತ್ತೆ. ಬಟ್ ಏನಂದ್ರೆ ಕನ್ಸಿಸ್ಟೆನ್ಸಿ ಇಸ್ ದ ಕೀ ಫಾರ್ ದ ಸಕ್ಸಸ್. ನೀವು ಕನ್ಸಿಸ್ಟೆನ್ಸಿ ಇರಬೇಕು. ಹಿಂಗೆ ಹೋಗ್ತಾ ಇದೆ ಅಲ್ಲಿಗೆ ನಿಲ್ಲಿಸ್ಬಿಟ್ಟು ಹಿಂಗೆ ಹೋಗೋದಲ್ಲ, ಆ ಗೋಲ್ವರೆಗೂ ನೀವು ರೀಚ್ ಆಗಬೇಕು. ಆಯ್ತಾ? ಓಕೆ, ಸೊ ಕನ್ಸಿಸ್ಟೆನ್ಸಿ ಒಂದ್ ಕಡೆ. ಏಜ್ ಮ್ಯಾಟರ್ ಆಗಬಹುದಾ? ಈಗ ಒಂದು ಪರ್ಸನ್ 30 ತನಕ ಏನು ಎಕ್ಸಸೈಸ್ ಮಾಡಿಲ್ಲ, ಇವಾಗ ಫ್ಯಾಟ್ ಬಂದಿದೆ, ಕರಗಿಸ್ಬೇಕು ಅಂತ ಜಿಮ್ಮಿಗೆ ಹೋಗ್ತಾ ಇದ್ದಾರೆ. ಸೊ ಅವ್ರದ್ದು ಏಜ್ 35-40 ಆಯ್ತು ಅಂದಾಗ ಏಜ್ ಜಾಸ್ತಿ ಆದಂಗೆ ನನ್ನ ಬಾಡಿ ನನ್ನ ಮಾತು ಕೇಳಲ್ಲ ಮುಂದೆ ಏನಂದ್ರೆ ನಿಮ್ಗೆ 20 ವರ್ಷದಲ್ಲಿ ಮಾಡೋಂಥದ್ದು ನಿಮಗೆ ಅವಾಗ ಹೈ ಟೆಸ್ಟೋಸ್ಟೆರಾನ್ ಲೆವೆಲ್ ಇತ್ತು, ನೀವು ಒಂದು 3 ತಿಂಗಳಿಗೆ ಮಾಡಿದ್ರೆ ಸಖತ್ ಆಗ್ತಿದ್ವಿ. ಈಗ ಲೋ ಟೆಸ್ಟೋಸ್ಟೆರಾನ್ ಇರುತ್ತೆ, ಲೈಫ್ ಚೇಂಜ್ ಆಗಿರುತ್ತೆ. ಬಟ್ ಇಟ್ ಮೈಟ್ ಡಿಲೇ ಇಟ್ ಪ್ರೋಸೆಸ್, ಇಲ್ಲ ಅಂತಲ್ಲ, ಬಟ್ ಆಗತ್ತೆ, ಮಾಡಬೇಕು. ಏನಂತಂದ್ರೆ ನಿಮ್ಗೆ 30 ನೀವು ಲೇಟ್ ಮಾಡಿದ್ರು ನಾಟ್ ಟೂ ಲೇಟ್. ನಿಮ್ಗೆ ಯು ಆರ್ ಬೆಟರ್ ದಟ್ ಯು ಆರ್ ರಿಯಲೈಸ್ ನಾವು. ಇವಾಗ ನೀವು ರಿಯಲೈಸ್ ಮಾಡಿಕೊಂಡು ಈ ಮುಂದಕ್ಕೆ ಆಗಿರೋ ಒಂದು ಅನಾಹುತಗಳನ್ನ ತಪ್ಪಿಸ್ಕೊಂಡು ಇವಾಗ ನಾನು ಸರಿ ಹೋಗ್ತಾ ಇದ್ದೀನಿ ಅನ್ನೋದು ಒಂದು ಖುಷಿಯಿಂದ ಮಾಡಬೇಕು ಅಷ್ಟೇ. ಯಾಕಂದ್ರೆ ನೀವು ಹಂಗಿಲ್ಲ ನಾನು ಮಾಡಲ್ಲ, ನಾನು ಹಿಂಗೆ ಇರ್ತೀನಿ ಅಂತಂದರೆ ನಾನು ಹೋಗಿ ನೀವು ಹೋಗ್ತಾ ಯು ಸ್ಟಾರ್ಟ್ ಲೂಸಿಂಗ್ ಯುವರ್ ಬಾಡಿ ಫ್ಯಾಟ್. ನಿಮಗೆ ಡಯಾಬಿಟಿಕ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಯು ಸ್ಟಾರ್ಟ್ ನಮಗೆ ಎಕ್ಸಸೈಸ್ ಮಾಡದೇ ಇರೋದ್ರಿಂದ ನಿಮ್ಮ ಮಾಂಸಖಂಡಗಳಲ್ಲ, ನಿಮ್ಮ ಬೋನ್ಸ್ ಸ್ಟ್ರಾಂಗ್ ಆಗುತ್ತೆ, ಅದು ವೀಕ್ ಆಗ್ತಾ ಹೋಗುತ್ತೆ. ನೀವು ಉದಾಹರಣೆಗೆ ನೀವು ವಯಸ್ಸಾದವರಲ್ಲಿ ನೀವು ನೋಡಿರ್ಬೋದು, ಬಾತ್ರೂಮಲ್ಲಿ ಬಿದ್ದು ಸೊಂಟ ಮುರ್ಕೊಂಡ್ರಂತೆ, ಕಾಲು ಮುರ್ಕೊಂಡ್ರಂತೆ ವಯಸ್ಸಾದವರಲ್ಲಿ ಇರುತ್ತೆ. ಅದು ಯಾಕಂದರೆ ಮಸಲ್ ವೀಕ್ ಇರುತ್ತೆ, ನಿಮಗೆ ಬ್ಯಾಲೆನ್ಸ್ ಇರಲ್ಲ. ಮಸಲ್ ವೀಕ್ ಜೊತೆಗೆ ನಿಮಗೆ ಬೋನ್ ವೀಕ್ ಇರುತ್ತೆ, ಬಿದ್ದ ತಕ್ಷಣ ಪಟ್ಟಂತ ತೊಡೆದೋಗುತ್ತೆ. ಆಯ್ತಾ? ನೀವು ಮಸಲ್ ಸ್ಟ್ರೆಂಥನ್ ಮಾಡಿದಾಗ ನಿಮಗೆ ಬ್ಯಾಲೆನ್ಸ್ಡ್ ಇರುತ್ತೆ, ಜೊತೆಗೆ ಮಸಲ್ ಜೊತೆಗೆ ನಿಮ್ಮ ಬೋನು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ನೀವು ಎಕ್ಸಸೈಸ್ ಜಿಮ್ ಮಾಡೋದ್ರಿಂದ ಬರೀ ಮಸಲ್ ಒಂದೇ ಅಲ್ಲ, ಮನಸ್ಸು ಒಂದೇ ಅಲ್ಲ, ಬೋನು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಆಯ್ತಾ? ನನ್ಗೆ ಪ್ರತಿಯೊಬ್ಬರಿಗೆ ಏನಂತ ಹೇಳೋದಂತಂದ್ರೆ, ನೀವು ಒಬ್ಬರೇ ನೀವು ಜಿಮ್ ಮಾಡೋದಲ್ಲ, ನಿಮ್ಮ ತಂದೆ ತಾಯಿನೂ ಜಿಮ್ ಮಾಡಿಸ್ಬೇಕಲ್ಲಿ, ಎಕ್ಸಸೈಸ್ ಮಾಡಬೇಕು. ಜಿಮ್ ಅಂತ ಅಲ್ಲ, ಎಕ್ಸಸೈಸು. ಮಾಂಸಖಂಡಗಳನ್ನ ಸದೃಢವಾಗಿ ಮಾಡಿ, ವಯಸ್ಸಾಗ್ತಾ ಆಗ್ತಾ 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 ಅವ್ರಿಗೆ ಅವ್ರು ಚೆನ್ನಾಗಿ ಆರೋಗ್ಯವಾಗಿರ್ತಾರೆ. ನೀವು ನಿಮ್ಮ ಬಗ್ಗೆನೇ ನೋಡಿಕೊಂಡು ತಂದೆ ತಾಯಿನ ನೀವು ಕಾಲೇಜ್ ಇಲ್ಲದೆ ಇದ್ದರೆ ಆಬ್ವಿಯಸ್ಲಿ ಪಾಪ ಅವ್ರು ವಯಸ್ಸಾಗ್ತಾ ಹೋಗುತ್ತೆ, ಅವ್ರು ಮಸಲ್ ಲಾಸ್ ಹೋಗ್ತಾ ಹೋಗುತ್ತೆ, ಅವ್ರಿಗೆ ಇಂಬ್ಯಾಲೆನ್ಸ್ ಸ್ಟಾರ್ಟ್ ಆಗುತ್ತೆ. ಇದನ್ನೆಲ್ಲ ತಡೆಗಟ್ಟಬೇಕಂದ್ರೆ ಮಸಲ್ ಈಸ್ ಮೆಡಿಸನ್ ಅಷ್ಟೇ. ಮಸಲ್ ಈಸ್ ಮೆಡಿಸನ್. ನಿಮ್ಮ ಬಾಡಿಯಲ್ಲಿ ಮಸಲ್ ಇದ್ದರೆ ಯು ಆರ್ ಸೇಫ್.
ತಂದೆ ತಾಯಿಗೂ ರೆಸಿಡೆನ್ಸು ಏನು ಜಿಮ್ಗೆ ಹೋಗ್ಬೇಕಂತ ಇಲ್ಲ, ಒಂದು ರೆಸಿಡೆನ್ಸ್ ಬ್ಯಾಂಡ್ ಮನೇಲೆ ಈ ಥರ ಒಂದು ಎಕ್ಸಸೈಸು, ಈ ಥರ ಎಕ್ಸಸೈಸ್ಗಳು ಏನಾದರೂ ವಯಸ್ಸಾದ್ರು ಅಪ್ಪ ಅಮ್ಮನಿಗೆ ಹೇಳ್ಕೊಡಿ. ನಾನು ಒಬ್ಬನೇ ಚೆನ್ನಾಗಿರ್ಬೇಕು ಗುರು, ನಾನು ಎಂತಿ ಹೆಂಗಾದ್ರೂ ಇರಲಿ ಗುರು, ನನ್ನ ಅಪ್ಪ ಹೆಂಗಾರ ನಮ್ಮ ಅಮ್ಮ ಹೆಂಗಾರ ಇಲ್ಲ ಅಂತಾರಲ್ಲ, ಎಲ್ಲರೂ ಆರೋಗ್ಯವಾಗಿರಬೇಕು, ಎಲ್ರಿಗೂ ಇದ್ರ ಬಗ್ಗೆ ಒಂದು ಕಾಳಜಿ ವಹಿಸ್ಬೇಕು. ಯಾಕಂದ್ರೆ ಅವ್ರಿಗೆ ಅತಿ ಹೆಚ್ಚು ಮುಖ್ಯ, ಅವ್ರಿಗೂ ವೇ ಪ್ರೋಟೀನ್ ಕೊಡಿ, ಇಲ್ಲ ಅಂದರೆ ವೇ ಪ್ರೋಟೀನ್ ಅಟ್ಲೀಸ್ಟ್ ಅವ್ರಿಗೂ ದಿನನಿತ್ಯ ಆಹಾರದಲ್ಲಿ ಪ್ರೋಟೀನ್ ಅಂಶ ಇರುವಂಥ ಊಟ ಕೊಡಿ. ಅವ್ರಿಗೂ ವಾರಕ್ಕೆ 3 ರಿಂದ 4 ಸತಿ ರೆಸಿಸ್ಟೆನ್ಸ್ ಟ್ರೈನಿಂಗು, ಮಾಂಸಗಳ ಬಗ್ಗೆ ಸದೃಢವಾಗಿ ಇಟ್ಕೊಳ್ಳೋ ಟ್ರೈನಿಂಗ್ ಮಾಡೋದು ಹೇಳ್ಕೊಡಿ. ಓಕೆ, ಯಾಕಂತ ಹೇಳಿದ್ರೆ ಹಿಂದಿನ ಕಾಲದಲ್ಲಿರೋರು ಯಾರು ಲೈಕ್ ಜಿಮ್ಮಿಗೆ ಹೋಗ್ತಾ ಇರಲಿಲ್ಲ. ಈಗ 90s ಅಂತ ನೋಡಿದಾಗ ಅವಾಗ ಜಿಮ್ಮಿಗೆ ಹೋಗೋ ಕಾನ್ಸೆಪ್ಟ್ ಅಷ್ಟೊಂದು ಇರಲಿಲ್ಲ. ಗದ್ದೆ ಕೆಲಸ ಮಾಡ್ತಿದ್ರಲ್ಲ, ಬಟ್ಟೆ ಒಗೆಯೋದು, ಅರಿಯೋ ಕಲ್ಲು, ಸೊ ಎಲ್ಲಾನು ಫಿಸಿಕಲ್ ಆಕ್ಟಿವಿಟಿ, ಫೀಲ್ಡ್ ವರ್ಕ್ ಮಾಡ್ತಿದ್ರು. ಆಮೇಲೆ ಅವ್ರು ದಿನನಿತ್ಯ ಬಟ್ಟೆ ಒಗೆಯೋದು ಹಿಡಿದು, ರುಬ್ಬೋದಿಂದ ಹಿಡಿದು, ಕಸ ಗುಡ್ಸೋದ್ರಿಂದ ಇರೋದ್ರಿಂದ ಹಿಡಿದು ಎಲ್ಲ ಮಾಡ್ತಿದ್ರು. ಈಗ ನಿಮಗೆ ಬಟ್ಟೆ ಒಗೆಯಕ್ಕೆ ಮಿಷಿನ್ ಇದೆ, ರುಬ್ಬಕ್ಕಿದೆ, ಕಸ ಹೊಡೆಯೋಕ್ಕೆ ಕೆಲಸದವ್ರು ಬರ್ತಿದ್ದಾರೆ, ಆಯ್ತಾ, ಓಡಾಡೋಕ್ಕೆ ನಿಮ್ಗೆ ಗಾಡಿ ಇದ್ದಾವೆ. ಇಟ್ಸ್ ಮೇಡ್ ಯು ಮೋರ್ ಲೇಜಿ ಅಷ್ಟೇ, ಆಯ್ತಾ. ಸೊ ಯುವರ್ ಫಿಸಿಕಲ್ ಆಕ್ಟಿವಿಟೀಸ್ ಇಸ್ ಕೊಲ್ಯಾಪ್ಸ್ಡ್. ನಿಜ, ಹೌದು. ಸೊ ಅದಕ್ಕೋಸ್ಕರ ಆದ್ರೂ ನಾವು ಫಿಟ್ ಆಗಿರ್ಬೇಕು ಅಥವಾ ಮಸಿಲ್ಸ್ ಅನ್ನ ಸ್ಟ್ರಾಂಗ್ ಮಾಡಬೇಕು, ಬೋನ್ ಸ್ಟ್ರಾಂಗ್ ಆಗ್ಬೇಕು ಅಂತ ಹೇಳಿದ್ರೆ ಎಕ್ಸಸೈಸ್ ಮತ್ತೆ ಫುಡ್ ಇಂಟೇಕ್ ಪ್ರಾಪರ್ ಆಗಿರ್ಬೇಕು ಅಂತ. ಸೊ ಫಾಸ್ಟಿಂಗ್ ಮಾಡೋದ್ರಿಂದಾಗಿ ಬೊಜ್ಜು ಏನಾದ್ರೂ ಕರಗುತ್ತೆ, ಹೆಲ್ಪ್ ಆಗುತ್ತಾ ಅಂತ? ಆಗುತ್ತೆ. ಫಾಸ್ಟಿಂಗ್ ಮಾಡೋದು ನಥಿಂಗ್ ಬಟ್ ಯು ಸ್ಟಿಲ್ ಆನ್ ದಿ ಕ್ಯಾಲರಿ ಡಿಫಿಸಿಟ್. 3 ಹೊತ್ತು ತಿನ್ನೋದು ಬಿಟ್ಟು ನೀವೆಲ್ಲ 1 ಹೊತ್ತು ತಿಂತಿದ್ದೀರಾ, ಕರೆಕ್ಟ್ ಅಲ್ಲ? ಆಮೇಲೆ ಮೋರ್ ಓವರ್ ಲಾಂಗ್ ಪೀರಿಯಡ್ ಫಾಸ್ಟಿಂಗ್ ಮಾಡಿದಾಗ ಏನಾಗುತ್ತೆ, ನಿಮಗೆ ನಿಮ್ಮ ಬಾಡಿಯಲ್ಲೇ ಕೀಟಾನ್ಸ್ ಅನ್ನೋದು ಉತ್ಪಾದನೆ ಆಗುತ್ತೆ. ನಮ್ಮ ಬಾಡಿ ಓಡಾಡೋದೇ ಗ್ಲೂಕೋಸಿಂದ. ಊಟ ತಿಂದಾಗ ಇಟ್ ಬ್ರೇಕ್ಸ್ ಡೌನ್ಸ್ ಟು ಗ್ಲೂಕೋಸ್, ಇಟ್ ಗಿವ್ಸ್ ಯು ಎನರ್ಜಿ. ನೀವು ಫಾಸ್ಟಿಂಗ್ ಪೇಸ್ ಹೋದಾಗ ದ ಲಿವರ್ ಪ್ರೊಡ್ಯೂಸಸ್ ದಿ ಕೀಟಾನ್ಸ್. ಅವಾಗ ಏನಾಗುತ್ತೆ, ಹೊಟ್ಟೆ ಹಸ್ದಾಗ ನೀನು ಹೆಂಗೂರು ನೀನು ಇರ್ತೀಯ, ನೀನು ಹೆಂಗೆ ನೀನು ಕೆಲಸ ಮಾಡ್ತೀಯ, ಹೆಂಗಿರ್ತೀಯ ಅಂತ ನಿಮ್ಗೆಲ್ರಿಗೂ ಒಂದು ಕ್ವಶನ್ಸ್ ಬರುತ್ತೆ. ಅದು ಹೆಂಗಂತಂದರೆ, ಒಂದು ಪೀರಿಯಡ್ ಆಫ್ ಟೈಮ್ ಗ್ಲೂಕೋಸ್ ಖಾಲಿ ಆದ ತಕ್ಷಣ ಬಾಡಿಯಲ್ಲಿ ಬಾಡಿ ಇಂಡೈರೆಕ್ಟಾಗಿ ಶಿಫ್ಟ್ ಆಗುತ್ತೆ ಲಿವರ್, ಇಟ್ ಸ್ಟಾರ್ಟ್ ಪ್ರೊಡ್ಯೂಸಿಂಗ್ ಕೀಟಾನ್ಸ್. ಅದು ಫ್ಯಾಟಿಂದ ಎನರ್ಜಿ ಕನ್ವರ್ಟ್ ಆಗುತ್ತೆ. ಗೊತ್ತಾಯ್ತಲ್ಲ? ಸೊ ನಿಮಗೆ ಫುಲ್ ಎನರ್ಜಿ ಇರುತ್ತೆ. ಫಾಸ್ಟಿಂಗ್ ಮಾಡೋರು ನೋಡಿ, ನೀವು ಎಷ್ಟು 1 ದಿನ, 2 ದಿನ, 3 ದಿನ, 1 ವಾರ ಬೇಕಾದ್ರೆ ಫಾಸ್ಟಿಂಗ್ ಮಾಡ್ಬೋದು. ಕೆಲವು ನೀರು ಕುಡಿದೇನು ಫಾಸ್ಟಿಂಗ್ ಮಾಡ್ತಾರೆ. ಅಲ್ಲಲ್ಲ, ನೀರು ಕುಡಿಬೇಕು, ಅದು ಬೇರೆ. ಬಟ್ ಊಟ ಇಲ್ಲದೆ, ಆಹಾರ ಇಲ್ಲದೆ, ಜಸ್ಟ್ ವಾಟರ್ ಜೊತೆಗೆ ನೀವು ಫಾಸ್ಟಿಂಗ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲ 1 ಹೊತ್ತಿನ ಸಿಕ್ಕಾಬಿಡೆ ಫಾಸ್ಟಿಂಗ್ನ ನಾನು ಐ ಅಪ್ರೂವ್ ಫಾಸ್ಟಿಂಗ್. ಐ ಅಪ್ರೂವ್, ಇಟ್ಸ್ ವೆರಿ ಗುಡ್. ನಿಮ್ಮ ಬಾಡಿ ಎಲ್ಲ ಕ್ಲೆನ್ಸ್ ಆಗುತ್ತೆ, ನಿಮ್ಮ ಸೆಲ್ಸ್ ಎಲ್ಲ ಕ್ಲೆನ್ಸ್ ಆಗುತ್ತೆ. ಓಕೆ, ಒಂದು ರೀತಿ ಡಿಟಾಕ್ಸ್ ಅಂತ ಹೇಳ್ಬೋದು. ಓಕೆ, ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಆಡಿಯನ್ಸಿಗೆ? ಕೊನೆಯದಾಗಿ ಎಲ್ಲರೂ ನಿಮ್ಮ ಆರೋಗ್ಯದ ಮೇಲೆ ಇನ್ವೆಸ್ಟ್ ಮಾಡಿ. ನೀವು ಹೇಗೆ ಆಸ್ತಿ ಬಗ್ಗೆ ಇನ್ವೆಸ್ಟ್ ಮಾಡ್ತೀರಾ, ನಿಮ್ಮ ಸಂಪಾದನೆ ಹೇಗೆ ಅಲ್ಲಿ ದುಡ್ಡು ಮಾಡಬೇಕಂದ್ರೆ, ನಿಮ್ಮ ದೇಹನೇ ಒಂದು ದೊಡ್ಡ ಆಸ್ತಿ. ಅದ್ರ ಬಗ್ಗೆ ಕಾಳಜಿ ವಹಿಸಿ, ಅದ್ರ ಬಗ್ಗೆ ನೀವು ಎಷ್ಟು ಇನ್ವೆಸ್ಟ್ ಮಾಡಿ. ಇನ್ವೆಸ್ಟ್ ಅಂದರೆ ಒಳ್ಳೆ ಆಹಾರ ತಿನ್ನಿ, ಎಕ್ಸಸೈಸ್ ಮಾಡಿ, ಚೆನ್ನಾಗಿ ಆರೋಗ್ಯವಾಗಿರಿ ಅಷ್ಟೇ. ದಟ್ ಇಸ್ ವಾಟ್ ಐ ಸೇ ದಟ್. ಓಕೆ, ಸೊ ಬರೀ ಆಸ್ತಿ ಮಾಡೋದು ಮಾತ್ರ ಅಲ್ಲ, ಆಸ್ತಿ ಮಾಡೋದಲ್ಲ, ಆಸ್ತಿ ಮಾಡೋದನ್ನೆಲ್ಲ ನೀವೇ ಆಸ್ತಿ ಆಗ್ಬೇಕಲ್ಲಿ. ನೀವು ವ್ಯಾಲ್ಯೂಬಲ್ ಆಗಿರಬೇಕು. ನಿಮ್ಮ ಮೈ ಮೇಲೆ ಇರೋದು, ನಿಮ್ಮ ಜೊತೆಗಿರೋದು ಅದು ಅಸೆಟ್ಸ್ ಅಲ್ಲ. ಯು ಹ್ಯಾವ್ ಟು ಬಿ ಯುವರ್ ಅಸೆಟ್ಸ್. ನೀವು ನಿಮ್ಮದೇ ಕ್ವಾಲಿಟಿ ಇರೋ ಅಸೆಟ್ಸ್. ನೀವು ಏನು ಬೇಕಂತ ಸಂಪಾದನೆ ಮಾಡ್ಬೋದು. ಇದು ನಿಮ್ಮ ಸಂಪಾದನೆ ಮಾಡ್ಬೇಕಂದ್ರೆ ನೀವೇ ಮಾಡ್ಕೊಬೇಕು, ನೀವೇ ನೋಡ್ಕೊಬೇಕು. ಸೊ ನಾವು ಆರೋಗ್ಯವಾಗಿದ್ದಾಗ ಏನ್ ಬೇಕಾದ್ರೂ ಮತ್ತೆ ಸಂಪಾದನೆ, ನಮಗೆ ಹೆಲ್ತ್ ಚೆನ್ನಾಗಿಲ್ಲ ಅಂತ ಯಾವ್ದ್ರ ಬಗ್ಗೆನೂ ಕಾನ್ಸಂಟ್ರೇಟ್ ಮಾಡೋದು. ನೀವು ಆರೋಗ್ಯವಾಗಿದ್ರೆ ಇಡೀ ಪ್ರಪಂಚನ ಗೆಲ್ಬಹುದು. ನಿಜ, ಖಂಡಿತ. ಆಯ್ತಾ, ಏನು ಬೇಕಾದ್ರೂ ಮಾಡ್ಬೋದು. ಆಯ್ತಾ, ಅದು ಆರೋಗ್ಯವಾಗಿರ್ಬೇಕು ಅಷ್ಟೇ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಸೊ ಯಾವ ರೀತಿಯಾಗಿ ಫಿಟ್ ಆಗಿ ಇರಬೇಕು, ಸೊ ಇಡೀ ದೇಹದ ಬೊಜ್ಜನ್ನು, ಅದರಲ್ಲೂ ಸ್ಪೆಷಲ್ ಆಗಿ ಹೊಟ್ಟೆ ಬೊಜ್ಜನ್ನು ಕರಗಿಸೋದು ಯಾವ ರೀತಿಯಾಗಿ ಅನ್ನೋದನ್ನು ತುಂಬ ಚೆನ್ನಾಗಿ ಒಂದು ಎಕ್ಸಾಂಪಲ್ಸ್ಗಳನ್ನ ಕೊಟ್ಟು, ಸೊ ನೀವು ಹೇಳ್ದಂಗೆ ಸೊ ಆಸ್ತಿ ಮಾಡೋದು ಮಾತ್ರ ಅಲ್ಲ, ನಮ್ಮ ದೇಹನೇ ಆಸ್ತಿಯನ್ನಾಗಿ ಮಾಡಬೇಕು ಅಂತ ಫುಡ್ ತಗೊಳ್ಳೋದಾಗಿರ್ಬೋದು, ಎಕ್ಸಸೈಸ್ ಆಗಿರ್ಬೋದು, ಸೊ ಮಾಂಸಖಂಡಗಳನ್ನ ಹೇಗೆ ಬಲಗೊಳಿಸಬೇಕಾಗತ್ತೆ, ಮೂಳೆಯನ್ನು ಹೇಗೆ ಗಟ್ಟಿಗೊಳಿಸಬೇಕು, ಎಷ್ಟೇ ಏಜ್ ಆದರೂ ಪರವಾಗಿಲ್ಲ, ಯಾವುದು ಲೇಟ್ ಅಂತ ಅಲ್ಲ. ಸೊ ಸಮಥಿಂಗ್ ಈಸ್ ಬೆಟರ್ ದೆನ್ ನಥಿಂಗ್ ಅನ್ನೋ ಥರ ಸ್ಟಾರ್ಟ್ ಮಾಡಿ, ಇವತ್ತಿಂದಾದರೂ ಸ್ಟಾರ್ಟ್ ಮಾಡಿ ಅನ್ನುವಂಥ ಒಂದು ಮೋಟಿವೇಶನ್ ಅನ್ನು ನಮ್ಮ ಆಡಿಯನ್ಸ್ಗೆ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಯಾವ ರೀತಿಯಾಗಿ ಫಿಟ್ ಆಗಿರಬೇಕಾಗುತ್ತೆ, ದೇಹದ ಕೊಬ್ಬನ್ನು ಕಡಿಮೆ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಫಿಟ್ನೆಸ್ ಕೋಚ್ ಆಗಿರುವಂತಹ ರಘುರಾಮಪ್ಪ ಅವರು ಹೆಚ್ಚಿನ ಮಾಹಿತಿಯನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.